ಎಲ್ರಿಗೂ ನಮಸ್ಕಾರ. ರಾಜಪೇಟೆಯಿಂದ ರಾಜು ಮಾತಾಡ್ತಾ ಇರೋದು. ಈ ವಿಡಿಯೋ ವಿಶೇಷತೆ ಏನಂದ್ರೆ, ತುಂಬಾ ಜನ ಯೂತ್ಗಳು ಡೆಡ್ ಲಿಫ್ಟು ಅಂದರೆ ತುಂಬ ಜನ ಯೂತ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರೇ ಕಾಂಪಿಟೇಷನ್ ಮಾಡಿಕೊಂಡು ಕೆಲವೊಂದು ಜಿಮ್ಗಳಲ್ಲಿ ಡೆಡ್ ಲಿಫ್ಟ್ ಮಾಡೋಕೆ ಹೋಗಿ ಸ್ಪೈನಲ್ ಕಾರ್ಡ್ನ ಇಂಜುರಿ ಮಾಡ್ಕೊತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನಕ್ಕೆ ಈ ಥರ ಆಗ್ತಾ ಇದೆ. ನಮ್ಮ ಜಿಮ್ಮಲ್ಲೇ ತುಂಬ ಜನ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ನಿಮಗೆ ಗೈಡೆನ್ಸ್ ಇದೆ, ಪ್ರಾಪರ್ ಗೈಡೆನ್ಸ್ ಇರಬೇಕು, ಯಾವ ಥರ ಮಾಡಬೇಕು ಏನು ಅಂತ. ಲೋ ವೆಯ್ಟ್ ನೋಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ನಿಮಗೆ ಆಗದಿರೋ ವೆಯ್ಟ್ನ ತುಂಬ ವೆಯ್ಟ್ ಲಿಫ್ಟ್ ಮಾಡಿಕೊಂಡು ಯಾರೋ ಪವರ್ ಲಿಫ್ಟಿಂಗ್ ಅವರು ಮತ್ತು ಪ್ರೊಫೆಷನಲ್ ಡೆಡ್ ಲಿಫ್ಟ್ ಅವ್ರು ಮಾಡ್ತಾರಲ್ಲ, ಆ ಥರ ನೀವು ಮಾಡೋಕೆ ಹೋಗಿ ಸ್ಪೈನಲ್ ಕಾರ್ಡ್ ಇಂಜುರಿ ಮಾಡಿಕೊಂಡು ನಿಮ್ಮ ಲೈಫ್ನ ನೀವು ಸ್ಪಾಯ್ಲ್ ಮಾಡ್ಕೊಂಡು ಹೋಗಬೇಡಿ. ದಯವಿಟ್ಟು ಕೋಚ್ ಗೈಡೆನ್ಸ್ ತಗೊಳ್ಳಿ, ಇಲ್ಲಾಂದರೆ ಯಾವ ಥರ ಮಾಡಬೇಕು ಹೇಗೆ ಅಂತ ತಿಳ್ಕೊಂಡಿರಿ, ಅವಾಗ ನಿಮ್ಗೆ ಯೂಸ್ ಆಗುತ್ತೆ. ಅದು ಬಿಟ್ಟು ಹೇಗಂದ್ರಾಗೆ ನೀವು ಡೆಡ್ ಲಿಫ್ಟ್ನ ಮಾಡೋಕೆ ಹೋದರೆ ಇಂಜುರಿ ಆಗೋದು ಪಕ್ಕಾ ಗ್ಯಾರಂಟಿ. ನೋಡಿ, ಡೆಡ್ ಲಿಫ್ಟ್ ಮಾಡಬೇಕಂದ್ರೆ ಯಾವಾಗಲೂ ಕೂಡ ನಿಮ್ಮ ಲೆಗ್ ಇದೆಯಲ್ಲ, ಆದಷ್ಟು ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ. ಮೂಮೆಂಟು ಬ್ಯಾಕು ಹಿಂದೆ ತಗೊಳ್ಳಿ. ನೋಡಿ, ಮೂಮೆಂಟು ಈ ಥರ ಉಲ್ಟಾ ಹಿಡ್ಕೊಬೇಕು. ಕೆಲವರು ಈಗ ಇಟ್ಕೊಂಡು ಸುಮ್ಮನೆ ಹಿಂಗೆ ಇರ್ತಾರೆ. ಸ್ಟ್ರೈಟ್ ನಿಂತ್ಕೊಂಡ ತಕ್ಷಣ ಪಟ್ ಅಂತ ಹೋಗುತ್ತೆ, ಸ್ಪೈನಲ್ ಕಾರ್ಡ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಈ ಮೂಮೆಂಟ್ ಎತ್ಕೊಂಡು ಸ್ವಲ್ಪ ಲೆಗ್ ಬೆಂಡ್ ಮಾಡಿಕೊಂಡು ಹೀಗೆ, ಮತ್ತೆ ಸೇಮ್ ಪೊಸಿಷನ್ ಹೀಗೆ. ನೀವು ಯಾವಾಗ ನೀನು ಸ್ಟ್ರೈಟ್ ಮಾಡಿ ಡೆಡ್ ಲಿಫ್ಟ್ನ ಫುಲ್ ಬ್ಯಾಕ್ ಮೇಲೆ ಕೊಡ್ತಿರೋ ಪ್ರೆಷರು ಸ್ಪೈನಲ್ ಕಾರ್ಡ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ದಯವಿಟ್ಟು ರಿಕ್ವೆಸ್ಟೆಡು, ಈಗಿನ ಯೂತ್ಗಳು ಚಾಲೆಂಜು ಅಂದ್ಕೊಂಡು ನಿಮ್ಮ ಚಾಲೆಂಜ್ಗೋಸ್ಕರ ನಿಮ್ಮ ಲೈಫ್ನ ಹಾಳು ಮಾಡ್ಕೊಂಡು ಹೋಗ್ಬೇಡಿ.